ಸಿನಿಮಾ ಹೇಗಿತ್ತು? ಸಿನಿಮಾ ಚೆನ್ನಾಗಿದೆ ಸರ್. ಏನ್ ಇಷ್ಟ ಆಯ್ತು ನಿಮ್ಗೆ? ಆಕ್ಟಿಂಗು ಆಮೇಲೆ ಆಕ್ಷನ್ ಚೆನ್ನಾಗಿದೆ, ಕೊರಿಯೋಗ್ರಫಿ ಚೆನ್ನಾಗಿದೆ ರಾಜು ಮಾಸ್ಟರ್ದು. ಒಳ್ಳೆ ಕಡೆ ಆಕ್ಟ್ ಮಾಡ್ತಿದ್ದಾರೆ ಹೀರೋ. ಹಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು. ಸಾಂಗ್ಸ್ ಚೆನ್ನಾಗಿದೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ಒಂದ್ಸರಿ ನೋಡ್ಬೋದು ಮೂವಿ, ಒನ್ ಟೈಮ್ వచ్చిದೆ ಮೂವಿ ಚೆನ್ನಾಗಿದೆ. ಹೀರೋಯಿನ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರ ಫೈಟಿಂಗ್ ಆಗಿರ್ಬೋದು ಎಲ್ಲ ತುಂಬಾನೇ ಇಷ್ಟ ಆಯ್ತು. ದಯವಿಟ್ಟು ನಮ್ಮ ಹೊಸ ಕಲಾವಿದ್ರು ಏನಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂಡ್ ಕನ್ನಡ ಮೂವಿನ ದಯವಿಟ್ಟು ಬೆಳೆಸಿ ಅಂತಾನೆ ಕೇಳ್ಕೊಂಡ್ತೀನಿ. ಇಡೀ ಸಿನಿಮಾದಲ್ಲಿ ಏನು ಇಷ್ಟ? ಇಡೀ ಸಿನಿಮಾದಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಆಟೋ ಡ್ರೈವರ್ ಬಗ್ಗೆ ಇತ್ತಲ್ಲ, ಅದೇ ತುಂಬಾ ಇಷ್ಟ ಆಯ್ತು. ಸೊ ಏನೇ ಒಂದು ಕಷ್ಟ ಆದ್ರೂ ಆಟೋ ಡ್ರೈವರ್ಸ್ ಅಂದಿದ ತಕ್ಷಣ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ, ನಿಂತ್ಕೋತಾರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅದು ನಮ್ಮ ಆಟೋ ಡ್ರೈವರ್ಸಿಗೆ ಮಾತ್ರ ಇರೋದು. ಸೊ ಅಷ್ಟ ಹೇಳಕ್ ಇಷ್ಟಪಡ್ತೀನಿ. ನೋಡದೇ ಇರೋರಿಗೆ ಏನಂತ ಹೇಳ್ತೀವಿ? ಸಿನಿಮಾ ನೋಡ್ದಿರೋರು ಖಂಡಿತವಾಗ್ಲೂ ಒಂದು ಒಳ್ಳೆ ಇದನ್ನೇ ಮಿಸ್ ಮಾಡ್ಕೋತೀರಾ ಅಂತ ಹೇಳ್ಬೋದು, ಒಂದೊಳ್ಳೆ ಚಾನ್ಸ್ ಮಿಸ್ ಮಾಡ್ಕೋತೀರಾ ಅಂತ ಹೇಳ್ಬೋದು. ಆಟೋ ಡ್ರೈವರ್ಸ್ ಯಾರ್ಯಾರು ಇದ್ದಾರೆ ಈ ಮೂವಿನ ಖಂಡಿತವಾಗ್ಲೂ ನೋಡ್ಲೇಬೇಕು. ಥ್ಯಾಂಕ್ ಯು. ಮೂವಿ ತುಂಬಾನೇ ಚೆನ್ನಾಗಿತ್ತು. ಎಲ್ಲರೂ ಬೇಗ ಬೇಗ ಹೋಗಿ ನಿಮ್ ನಿಯರೆಸ್ಟ್ ಥಿಯೇಟರ್. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಹೊಸ ಆಕ್ಟರ್ಸ್ ಮಾಡಿದ್ದಾರೆ, ಬಟ್ ಅವ್ರು ಹೊಸಬ್ರು ಅಂತಾನೆ ಅನ್ಸ್ಕೊಳ್ಳಲ್ಲ. ತುಂಬಾ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಕಾಣಿಸ್ಕೊಂಡಿದ್ದಾರೆ. ಎಲ್ರಿಗೂ ಆಲ್ ದ ಬೆಸ್ಟ್. ಬ್ರೋ, ನಾ ಬೆಳಗ್ಗೆ ಅಷ್ಟೇ ಕಲಾಸಿಪಾಳ್ಯ ನಮ್ ಡಿ ಬಾಸ್ ಅವ್ರ ಮೂವಿ ನೋಡ್ಕೊಂಡು ಬಂದೆ. ಅದಾಗಿದ್ಮೇಲೆ ದೊಡ್ಡ ಮನುಷ್ಯ ಮೂವಿ ನೋಡಿದೆ, ತುಂಬಾ ಸೂಪರ್ ಆಗಿದೆ. ಒಬ್ಬ ಆಟೋ ಡ್ರೈವರು ಮೊದಲು ಹೆಂಗೆ ಶಂಕರಣ್ಣ ಇದ್ರು, ಅದಾಗಿದ್ಮೇಲೆ ಸಾರಥಿ ಮೂವಿಯಿಂದ ಹೆಂಗೆ ಡಿ ಬಾಸ್ ಅವರು ಬಂದ್ರು, ಅದಾಗಿದ್ಮೇಲೆ ನೆಕ್ಸ್ಟ್ ಆಟೋ ಬಗ್ಗೆ ತೋರಿಸಿದ್ದು ನಮ್ಮ ದೊಡ್ಡ ಮನುಷ್ಯ ಶರತ್ ಕೃಷ್ಣ ಅಂತ ಹೇಳ್ಬೋದು. ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿ ಒಬ್ಬ ಪ್ರಾಮಿಸಿಂಗ್ ಹೀರೋ ಬಂದ್ರು ಅಂತ ನಾವು ಖುಷಿ ಪಡ್ಬೇಕು. ಯಾಕೆಂದ್ರೆ ನಿಜವಾಗ್ಲೂ ನಾನು ಹೇಳ್ತಾ ಇಲ್ಲ ಬ್ರದರ್, ಪ್ರತಿಯೊಬ್ರು ಬೆಂಗಳೂರಲ್ಲಿ ಆಟೋ ಡ್ರೈವರ್ ಕೂಡ ಒಂದು ಕನ್ಸು ಇಟ್ಕೊಂಡು ಬಂದಿರ್ತಾನೆ. ಆ ಕನ್ಸನ್ನ ಹೆಂಗೆ ನೆರವೇರಿಸಬೇಕು ಅಂತ ಅವ್ರು ಯಾರು ಹೇಳ್ಕೊಳ್ಳಲ್ಲ. ಪಾಪ ಅವ್ರನ್ನೇನು ಬರೀ ಜಸ್ಟ್ ಒಂದು ಡ್ರೈವ್ ಮಾಡ್ತಾರೆ, ಬಾಡಿಗೆ ತಗೊಳ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಅದ್ ಬಿಟ್ರೆ ಅವನಲ್ಲೂ ಒಂದು ಕಲೆ ಇರುತ್ತೆ, ಅವನಲ್ಲೂ ಒಂದು ಆಸೆ ಇರುತ್ತೆ, ಮನೆಯವ್ರದ್ದು ಜವಾಬ್ದಾರಿ ಇರುತ್ತೆ ಅಂತ ಈ ಮೂವಿ ಮೂಲಕ ತೋರಿಸಿದ್ದಾರೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಒಂದು ಮೂವಿ ಮಾಡ್ಬೇಕು ಅಂದ್ರೆ ಒಂದು ಡೈರೆಕ್ಷನ್ ಇಂದ ಹಿಡಿದು ಒಂದು ಪ್ರೊಡ್ಯೂಸ್ ಮಾಡಿ ಈ ಮೂವಿ ತರದಿದೆಯಲ್ಲ, ಅದು ತುಂಬಾ ಕಷ್ಟಪಟ್ಟಿದ್ದಾರೆ. ನಿಜವಾಗ್ಲೂ ಎಲ್ಲಾ ಫ್ಯಾಮಿಲಿ ಕೂತು ನಿಂತು ಈ ಮೂವಿನ ಎಂಜಾಯ್ ಮಾಡ್ಬೋದು ಅಂತ ಹೇಳ್ತೀನಿ. ಜೈ ದೊಡ್ಡ ಮನ್ಸ. ದೊಡ್ಡ ಮನುಷ್ಯ ಅಂತ ಮೂವಿ ಸೂಪರ್ ಆಗಿದೆ. ಯಾರು ಹಳ್ಳಿಯಿಂದ ಹೀರೋ ಆಗ್ಬೇಕಂತ ಸಿಟಿಗೆ ಬರ್ತಾರಲ್ಲ, ಅವ್ರು ಬಂದು ಈ ಫಿಲಮ್ ನೋಡ್ಬೇಕು. ಮಸ್ತಾಗಿದೆ ಫಿಲಮ್. ಹೀರೋ ಮಾತ್ರ ಹೊಸ ಹೀರೋ ಅನ್ಸೋದೇ ಇಲ್ಲ, ಹಳೆ ಮೂವಿ ತರ ಇದೆ. ಸೂಪರ್ ಆಗಿದೆ, ಸೂಪರ್ ಆಕ್ಟಿಂಗು. ಡೈಲಾಗ್ ಮಾತ್ರ ಕದಾರ ಕೊಟ್ಟವ್ರೆ. ಡಿ ಬಾಸ್ ತರ ಇಟು ಇದೆ, ಸಾಕಾದಾಗ ಮಾಡವ್ರೆ. ಸರ್ ಈಗ ತಾನೇ ಒಂದು ಕನ್ನಡ ಸಿನಿಮಾ ನೋಡ್ಕೊಂಡ್ ಬಂದೆ, ದೊಡ್ಡ ಮನುಷ್ಯ ಅಂತ. ಸರ್ ಇಂಡಸ್ಟ್ರಿಗೆ ಹೊಸಬರು ಬರ್ತಾರೆ ಸರ್, ಟ್ಯಾಲೆಂಟ್ ಇರೋರು ತುಂಬಾ ಜನ ಬರ್ತಾರೆ. ಅಂದ್ರೆ ಇಲ್ಲಿ ಏನಂದ್ರೆ ದುಡ್ಡಿರೋರಿಗೆ ಬೆಲೆ ಕೊಡ್ತಾರೆ ಸರ್. ಅಂದ್ರೆ ಶೋಕಿ ಮಾಡಕ್ಕಂತ ಬಂದವ್ರಿಗೆ ಅವಕಾಶಗಳನ್ನ ಕೊಡ್ತಾರೆ. ಅಂದ್ರೆ ಆ ಡೈರೆಕ್ಟರ್ಗೆ ಏನಂದ್ರೆ ನಾನು ಏನ್ ಅನ್ಕೊಂಡಿರ್ತೀನಿ ಮೈಂಡ್ ಸೆಟ್ ಅಲ್ಲಿ, ಅಂದ್ರೆ ಟ್ಯಾಲೆಂಟ್ ಇರೋರಿಗೆ ಬೆಲೆ ಕೊಡ್ತಾರೆ. ಅದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಶರತ್ ಕೃಷ್ಣ ಇವರು ಅವರು ತುಂಬಾ ಅದ್ಭುತ ಮಾಡಿದ್ದಾರೆ. ಅಂದ್ರೆ ಹೊಸಬರು ಅನ್ಸಲ್ಲ. ಆ ಡ್ಯಾನ್ಸಿಂಗ್ ಆಗ್ಲಿ, ಫೈಟಿಂಗ್ ಆಗ್ಲಿ, ಎಕ್ಸ್ಪ್ರೆಷನ್ ವೈಸು, ಆಮೇಲೆ ಆಟೋ ಡ್ರೈವರ್ಗೆ ಒಂದು ಸೆಲ್ಯೂಟ್ ಹೊಡ್ಲೇಬೇಕು. ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದೆ. ಅಂದ್ರೆ ಫ್ರೆಂಡ್ಶಿಪ್ ಅಂತ ಬಂದ್ರೆ ಎಷ್ಟೇ ಲಕ್ಷ ಆಗ್ಲಿ ಕೋಟಿ ಆಗ್ಲಿ ಸಹಾಯ ಮಾಡಕ್ ರೆಡಿ ಆಗಿರ್ತಾರೆ. ಇದ್ರಲ್ಲಿ ಒಂದು ನಿದರ್ಶನ ಅಂದ್ರೆ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಟೈಟರ್ ಕೈ ಮುಗಿದು ಕೇಳ್ಕೊಂತೀನಿ, ಕನ್ನಡ ಸಿನಿಮಾಗಳಿಗೆ ಟೈಟರ್ ಕೊಡಿ. ಯಾಕಂದ್ರೆ ಒಂದು ಒಳ್ಳೆ ಸಿನಿಮಾ ಗೆಲ್ಬೇಕಂತ ಕಾರಣನೇ ಮೀಡಿಯಾದವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮೀಡಿಯಾದವರು ಸಪೋರ್ಟ್ ಮಾಡ್ತಾರೆ. ಯೂಟ್ಯೂಬ್ ಚಾನಲ್ ಆಗ್ಲಿ, ಇನ್ಸ್ಟಾಗ್ರಾಮ್ ಅವರಲ್ಲಿ ಸಿನಿಮಾ ಬರೋಕ್ಕೂ ಮುಂಚೆನ ಪ್ರಮೋಷನ್ ಮಾಡ್ತಾರೆ, ಸಿನಿಮಾ ಬಂದ ಮೇಲೂ ಪ್ರಮೋಷನ್ ಮಾಡ್ತಾರೆ. ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಶೋಕಿಗಂತ ಸಿನಿಮಾ ಮಾಡಿ. ಯಾಕಂದ್ರೆ ಜೀವನ ಕಟ್ಕೊಳ್ಳೋ ಕಲಾವಿದರು ತುಂಬಾ ಜನ ಇರ್ತಾರೆ. ಆ ಹೀರೋ ಇದ್ರಲ್ಲಿ ಪಾತ್ರ ಮಾಡಿದ್ರೆ ಒಬ್ಬ ಟ್ಯಾಲೆಂಟ್ ಇರೋ ಹೀರೋ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಟ್ಯಾಲೆಂಟ್ ಆಗಿರೋ ಹೀರೋ ಆಕ್ಟ್ ಮಾಡ್ತಾ ಇದ್ರೆ ಪ್ರತಿಯೊಂದು ಸಿನಿಮಾದಲ್ಲಿ, ಪ್ರತಿಯೊಂದು ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ. ನಿಜವಾಗ್ಲೂ ಮೊದಲನೇ ಸಿನಿಮಾ ಇಷ್ಟು ಚೆನ್ನಾಗಿ ಮಾಡಿದಾರೆ ಅಂತ ನೋಡಿ ಖುಷಿ ಆಯ್ತು. ಯಾಕೆಂದ್ರೆ ತುಂಬಾ ಸಿನಿಮಾಗಳಲ್ಲಿ ಮಿಡಲ್ ಕ್ಲಾಸ್ ಹುಡುಗರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ಆಟೋದವ್ರು ಮನ್ಸು ಮಾಡಿದ್ರೆ ಒಬ್ಬ ಹೀರೋ ಆಗ್ಬೋದು ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಫೈಟಿಂಗ್ ಆಗಿರ್ಬೋದು, ಮತ್ತೆ ಡ್ಯಾನ್ಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಇಂಥ ಒಳ್ಳೆ ಸಿನಿಮಾಗಳಿಗೆ ಥಿಯೇಟರ್ಗಳು ಕೊಡ್ತಿಲ್ಲ, ಮತ್ತೆ ಜನ ಬರ್ತಿಲ್ಲ ಅನ್ನೋದೇ ಒಂದು ಬೇಜಾರು. ಯಾಕೆಂದ್ರೆ ಸಿನಿಮಾ ನೋಡಿದ್ಮೇಲೆ ಜಡ್ಜ್ ಮಾಡ್ಲಿ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಮೊದಲೇ ಜಡ್ಜ್ ಮಾಡ್ಬಿಡ್ತಾರೆ. ಸೊ ಆಮೇಲೆ ಒಂದೇ ಒಂದು ಸಿನಿಮಾದಲ್ಲಿ ಸೂಪರ್ ಡೈಲಾಗ್ ಅಂದ್ರೆ ಡಿ ಬಾಸ್ ಬಗ್ಗೆ ಒಂದು ಹೇಳ್ತಾರೆ. ನಿಜವಾಗ್ಲೂ ಪಕ್ಕ ಅಭಿಮಾನಿ ಅನ್ಸುತ್ತೆ ಡಿ ಬಾಸ್ ಅವ್ರಿಗೆ. ಡಿ ಬಾಸ್ ಅವ್ರನ್ನ ಆರಾಧಿಸಿ ಮನ್ಸಲ್ಲೇ ಪೂಜಿಸ್ಬಿಟ್ಟವ್ರೆ. ಅಷ್ಟು ಚೆನ್ನಾಗಿ ಡಿ ಬಾಸ್ ಅವ್ರ ಬಗ್ಗೆ ತೋರಿಸಿದ್ದಾರೆ, ಮತ್ತೆ ಅಪ್ಪು ಸರ್ ಬಗ್ಗೆ ತೋರಿಸಿದ್ದಾರೆ. ನಿಜವಾಗ್ಲೂ ಇಂಥ ಒಳ್ಳೆ ಸಿನಿಮಾಗಳನ್ನ ಬಂದು ನೋಡಿ. ದುಡ್ಡಿರೋನಲ್ಲ ದೊಡ್ಡ ಮನುಷ್ಯ, ಒಳ್ಳೆ ಮನ್ಸಿರೋ ದೊಡ್ಡ ಮನುಷ್ಯ ಅಂತ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಒಳ್ಳೇದಾಗ್ಲಿ ಸಿನಿಮಾಗೆ.